ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಬದಲಾಗ್ತೀನಿ. ನನ್ನ ಆಸೆಗಳಿಗೆ ಬೆಂಕಿ ಇಟ್ಟು ಬೂದಿ ಮಾಡಿದ್ರು ಸರಿ, ನಾನು ಬದಲಾಗ್ತೀನಿ. ಇನ್ಮೇಲೆ ಅವ್ರ ಎದುರುಗಡೆ ನಾನು ಓಡಾಡಲ್ಲ, ಅವ್ರ ಕಣ್ಣ ಕಾಣಿಸ್ಕೊಳ್ಳಲ್ಲ, ಮತ್ತೆ ಅವ್ರ ಮನ್ಸಿಗೆ ನೋವಾಗೋ ಥರ ಯಾವ ಕೆಲಸನೂ ನಾನು ಮಾಡಲ್ಲ. ಆದ್ರೆ ನಾನು ಸೋತೋದೆ ಚಿಕ್ಕಮ್ಮ. ಶ್ರಾವಣಿ, ಏನ್ ಮಾತು ಅಂತ ಆಡ್ತಿದ್ಯಾ? ಬಿಡ್ತು ಅಂತಾನು ಬದುಕು ಅಂದ್ರೆ ಇಷ್ಟೇ ಅಲ್ಲಮ್ಮ. ಚಿಕ್ಕಮ್ಮ, ನನ್ನ ಕೈಯಿಂದ ಇದನ್ನೇ ಸಹಿಸ್ಕೊಳಕ್ ಆಗ್ತಿಲ್ಲ. ಇನ್ನು ಮುಂದೆ ಅನುಭವಿಸ್ಬೇಕಾಗಿರೋ ನೋವುಗಳನ್ನ ನೆನ್ಸ್ಕೊಂಡ್ರೆ ನನ್ಗೆ ಬದುಕೆ ಸಾಕು ಅನ್ಸ್ಬಿಡುತ್ತೆ ಚಿಕ್ಕಮ್ಮ. ನಾನು ಆಗ್ಲೇ ಆಡಿದ ಮಾತು ಎಲ್ರಿಗೂ ಹೊಟ್ಟೆಲ್ ಬೆಂಕಿ ಬಿದ್ದಿರ್ಬೇಕು. ಬೀಳದೆ ಇನ್ನೇನಾಗುತ್ತೆ? ಸತ್ಯ ಅಂತ ಹೇಳಿದ್ರೆ ಎಲ್ಲರಿಗೂ ಹತ್ಕೊಂಡು ಉರಿಯದೆ. ನಾನೇನಾದ್ರೂ ಅನ್ಬಾರ್ದನ್ನ. ಅವನೇನಿದ್ರು ಬರೀ ಮಿನಿಸ್ಟ್ರು ಮನೆಯಲ್ಲಿ ಕೆಲಸ ಮಾಡೋನು. ಅವನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಮೆರೆಸಬೇಡಿ ಅಂತ ಹೇಳಿದೆ. ಅಲ್ಲ, ಅವನೊಬ್ಬನೇ ನಮಗ ಈ ಮನೆಯಲ್ಲಿ? ನನ್ನ ಮಗನೂ ಇದ್ದಾನೆ. ಮನೆ ಅಳಿಯ ಅಂತಂದ್ರೆ ಮಗನಿಗೆ ಸಮಾನ ಅಂತಾರೆ. ಆದ್ರೆ ಅವನನ್ನ ಮೂಲೆ ಗುಂಪು ಮಾಡಿ ನಿಮ್ಮ ಮಗನ್ ಮಾತ್ರ ಪಟ್ಟಕ್ಕೇರಿಸಿ ಕಿರೀಟ ಇಟ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಾ? ದೀಪ್ತಿಯವ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮ ಮಗನ್ಗೆ ನಾವೇನು ಅವಮಾನ ಮಾಡಿದೀವಿ? ಅವಮಾನ ಅಲ್ದ ಇನ್ನೇನು ವಿಶಾಲು? ಮಗ ಮಗ ಅಂತ ಸುಬ್ಬನ ಅಷ್ಟೊಂದು ಕೊಂಡಾಡ್ತೀರಾ. ನನ್ನ ಮಗನಿಗೆ ಹೋಗ್ಲಿ, ಮಾತಿಗಾದ್ರು ಒಂದು ಸರಿನಾದ್ರು ಹೊಗಳಿದ್ದೀರಾ? ಹೊಗಳಿ ಮಾತಾಡಿದ್ದೀರಾ? ಮಮ್ಮಿ, ನನ್ನ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ನೀನು ಬಂದಿಲ್ಲ. ನಿನ್ನ ಮುಂದೆ ಯಾರು ಸಹ ಮಾತಾಡೋದಿಲ್ಲ. ಬರೋ ಬಾಲೆಲ್ಲ ಫ್ರೀ ಇಟ್ಟು ಸೂರ್ಯ ಬಡ್ದು ಬಿಸಾಕಿ ಹೇಳ್ತೀನಿ. ಮಾತಾಡ್ರಿ, ಯಾವತ್ತಾರ ಹೊಗಳಿದ್ದೀರಾ? ಮಾತಾಡ್ರಿ. ಹೊಗಳ ಅಂತದ್ದು ಏನಾದ್ರು ಮಾಡಿರ್ಬೇಕಲ್ಲ. ಮನೆ ಅಳಿಯ ಅಂತ ಇವನಿಗೆ ಯಾರಾದ್ರೂ ರಾಜ ಮರ್ಯಾದೆ ಮಾಡ್ತಾ ಇದ್ದೀರಾ? ಇನ್ನೂ ಅವನಿಗೆ ಸಿಗಬೇಕಾಗಿರೋ ದುಡ್ಡೇ ಸಿಕ್ಕಿಲ್ಲ ಅಂಥದ್ರಲ್ಲಿ ಮರ್ಯಾದೆ ಇನ್ನೆಲ್ಲಿ ಸಿಗತ್ತೆ? ಅದು ಸಾಲದು ಅಂತ ಆ ಮಿನಿಸ್ಟ್ರು ಮಗಳು ಅನ್ಸ್ಕೊಂಡಿರೋಳು ಈ ಮನೆಗೆ ಬಂದು ನಮ್ಮೆಲ್ಲರ ಎದುರಿಗೆ ನನ್ನ ಮಗನಿಗೆ ಜೋರು ಮಾಡ್ತಾಳೆ. ನೋಡಿ ನೋಡಿ, ಆ ಹುಡುಗಿ ಬಂದೋದ್ಮೇಲೆ ನನ್ನ ಮಗ ಎಷ್ಟು ಮಂಕಾಗಿದ್ದಾನೆ, ಎಷ್ಟು ಸ್ವರ್ಗಿದ್ದಾನೆ ಅಂತ. ಆ ಯಪ್ಪ ಮಿನಿಸ್ಟ್ರು ಅಂದ್ ಮಾತ್ರಕ್ಕೆ ನನಗೇನು ಹಿಟ್ಟು ಬಟ್ಟೆ ಕೊಟ್ಟು ಸಾಕ್ತಾನ? ಅವ್ನ ಮಿನಿಸ್ಟ್ರಿಗಿರಿ ಏನಿದ್ರು ಅವ್ನ ಮನೇಲಿ ಇಟ್ಕೋಬೇಕು. ನನ್ನ ಹತ್ರ ಎಲ್ಲ ನಡೆಯಲ್ಲ. ಅವತ್ ನಾನೇ ಟಿವಿಯಲ್ಲಿ ನೋಡಿಲ್ವಾ, ಅವನ ಮಗಳು ಬರೋದು 3 ನಿಮಿಷ ತಡ ಆಗಿದ್ರೆ ಸಾಕಿತ್ತು. ಅವನ ಮಾನ ಮರ್ಯಾದೆ ಎಲ್ಲ 3 ಕಾಟಿಗೆ ಹರಾಜಾಗಿರೋದು. ಇಂಥವ್ರೆಲ್ಲ 3 ಬಿಟ್ಟವರು ಊರಿಗೆ ದೊಡ್ಡವರು ಅನ್ಬೇಕಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.